ಆ ರಾಜನಿಗೆ ಬೇಕಾದ ಎಲ್ಲಾ ವಿದ್ಯೆಗಳನ್ನು ತಮ್ಮ ಗಂಡು ಮಕ್ಕಳಿಗೂ ಹಾಗೂ ಅಹಲ್ಯಾಬಾಯಿಗೂ ಸರಿಸಮಾನವಾಗಿ ಕೊಡ್ತಾರೆ. ಅಹಲ್ಯಾಬಾಯಿಗೆ ಗಂಡನ ಬಗ್ಗೆ ಅನುಮಾನಗಳನ್ನ ಮತ್ತೆ ಭಯವನ್ನ ಹುಟ್ಟಿಸಿರುತ್ತೆ. ಇಷ್ಟು ವರ್ಷಗಳ ನಂತರದಲ್ಲಿ ತಾಯಿಯನ್ನ ನೋಡ್ತಾ ಇರುವಂತ ಅಹಲ್ಯಾಬಾಯಿಗೆ ಬಹಳ ಆನಂದ, ಸಂಭ್ರಮ. ಇವಾಗ ಅಹಲ್ಯಾಬಾಯಿಗೆ ನೀನು ಪ್ರೌಢಾವಸ್ಥೆಗೆ ಬಂದಿದೀಯಾ, ಇನ್ನು ಮುಂದೆ ಹೋಲ್ಕರ್ ಕುಟುಂಬಕ್ಕೆ ಸರಿಯಾದ ವಾರಸುದಾರನನ್ನ ಕೊಡುವಂತಹ ಜವಾಬ್ದಾರಿ ನಿನ್ನ ಮೇಲಿದೆ. ಸೊ ಈ ಒಂದು ತನ್ನ ವೈವಾಹಿಕ ಜೀವನ ಶುರುವಾಗೋದಕ್ಕೂ ತನ್ನ ಸಾಂಸಾರಿಕ ಜೀವನ ಶುರುವಾಗುವಂತಹ ಘಟ್ಟದಲ್ಲೂ ಕೂಡ ಬೇಕಾದಷ್ಟು ಪಾಠಗಳು ಅಹಲ್ಯಾಬಾಯಿಗೆ ಸಿಗುತ್ತೆ. ಇದು ಮಹಾ ಸಾಧ್ವಿಯ ಲಕ್ಷಣ. ನಮಸ್ಕಾರ, ನಾನು ಡಾಕ್ಟರ್ ವರುಣ್ ಮೂರ್ತಿ, ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ನ ಫೌಂಡರ್ ಮತ್ತೆ ಸೆಕ್ರೆಟರಿ. ಅಹಲ್ಯಾಬಾಯಿ ಹೋಲ್ಕರ್ ಅವರ ಜೀವನದ ಕಥೆಯನ್ನ ನೋಡ್ತಾ ಹೋಗ್ತೀವಿ. ಮದುವೆ ಆಗಿ ಬಂದಂತ ಹುಡುಗಿ, ಮಾವನಿಗೆ ಸುಬೇದಾರಿ ಸಿಕ್ಕಂತ ಒಂದು ಸಂಭ್ರಮ, ಆ ಸಂಭ್ರಮಾಚರಣೆಯಲ್ಲಿ ಆ ಹುಡುಗಿಯ ಧೈರ್ಯ ಮತ್ತೆ ಶೌರ್ಯವನ್ನ ಎಲ್ಲರೂ ಮೆಚ್ಚಿಕೊಂಡಂತ ರೀತಿ, ಮತ್ತೆ ಅಹಲ್ಯಾಬಾಯಿ ತನ್ನ ಗಂಡನನ್ನ ಹುಡುಕಾಡದಂತ ಒಂದು ಪರಿ, ಇದನ್ನೆಲ್ಲ ನೋಡಿದ್ವಿ. ಸುಬೇದಾರಿ ಎಲ್ಲ ಟ್ರಾನ್ಸ್ಫರ್ ಆದ್ಮೇಲೆ ಒಂದು ಕೆಲವು ವರ್ಷಗಳಲ್ಲಿ ಅಹಲ್ಯಾಬಾಯಿಗೆ ತರಬೇತಿ ಶುರು ಆಗುತ್ತೆ. ಏನ್ ತರಬೇತಿ? ಒಂದು ರಾಜ್ಯವನ್ನ ನಡೆಸಬೇಕು ಅಂದ್ರೆ ಏನೆಲ್ಲ ತರಬೇತಿ ಸಿಗಬೇಕೋ ಅವೆಲ್ಲವೂ ಅಹಲ್ಯಾಬಾಯಿಗೂ ಸಿಗತ್ತೆ. ನಾವು ಆಗಲೇ ಮುಂಚೆನೆ ನೋಡಿರೋ ಹಾಗೆ ಮಲ್ಹರ್ ರಾವ್ ಹೋಲ್ಕರ್ ರವರಿಗೆ ಖಾಂಡೇರಾವ್ ಮಗ, ಆದ್ರೆ ಮಗನಷ್ಟೇ ಪ್ರೀತಿಸುವಷ್ಟು ಸಾಕು ಮಕ್ಕಳು ಇದ್ರು. ಅದರಲ್ಲಿ ಮುಖ್ಯವಾಗಿ ತುಕೋಜಿ ರಾವ್ ಹೋಲ್ಕರ್ ಅಂತ ಏನ್ ಹೇಳ್ತೀವಿ, ಅವರು ಮಲ್ಹರ್ ರಾವ್ ರವರಿಗೆ ಬಹಳ ಪ್ರೀತಿಯಾಗಿದ್ದಂತ ಸಾಕು ಮಗ. ತಮ್ಮ ಗಂಡು ಮಕ್ಕಳಿಗಾಗ್ಲಿ ತಮ್ಮ ಪ್ರೀತಿಯ ಸಾಕು ಮಕ್ಕಳಿಗಾಗ್ಲಿ ಯಾವ ರೀತಿಯ ತರಬೇತಿಯನ್ನ ಕೊಡ್ತಿದ್ರೋ ಅದೇ ರೀತಿಯ ತರಬೇತಿಯನ್ನ ಅಹಲ್ಯಾಬಾಯಿಗೂ ಕೊಡ್ತಾರೆ. ಯಾವೆಲ್ಲ ವಿಚಾರಗಳಲ್ಲಿ ತರಬೇತಿ ಆಗುತ್ತೆ ಅಹಲ್ಯಾಬಾಯಿಗೆ? ಫೈನಾನ್ಸ್ ಅನ್ನ ಹ್ಯಾಂಡಲ್ ಮಾಡೋದು, ಹಣಕಾಸಿನ ವಿಚಾರಗಳಲ್ಲಿ, ಅಡ್ಮಿನಿಸ್ಟ್ರೇಷನ್, ಆಡಳಿತ, ಕಾನೂನುಗಳು, ಜುಡಿಷಿಯಲ್, ನ್ಯಾಯ ಪದ್ಧತಿಗಳಲ್ಲಿ ನ್ಯಾಯವನ್ನ ಹೇಗೆ ನೀಡಬೇಕು, ವ್ಯಾಕರಣ, ಭಾಷೆಗಳು, ಕತ್ತಿವರಸೆ, ಕುದುರೆ ನಡೆಸೋದು, ಯುದ್ಧ ಕಲೆಗಳು, ಸಮರ ಕಲೆಗಳು, ಎಲ್ಲಾ ರೀತಿಯ ಕಲೆಗಳು, ಒಬ್ಬ ರಾಜನಾಗಿ ಏನೆಲ್ಲ ವಿದ್ಯೆಗಳನ್ನ ಕಲ್ತಿರ್ಬೇಕೋ ಆ ರಾಜನಿಗೆ ಬೇಕಾದ ಎಲ್ಲಾ ವಿದ್ಯೆಗಳನ್ನು ತಮ್ಮ ಗಂಡು ಮಕ್ಕಳಿಗೂ ಹಾಗೂ ಅಹಲ್ಯಾಬಾಯಿಗೂ ಸರಿಸಮಾನವಾಗಿ ಕೊಡ್ತಾರೆ. ಅಹಲ್ಯಾಬಾಯಿಯ ವಿಶೇಷತೆ ಏನಂತಂದ್ರೆ, ಗಂಡು ಮಕ್ಕಳು ಯಾವ ಮಟ್ಟಕ್ಕೆ ಈ ತರಬೇತಿನಲ್ಲಿ ಪ್ರಾವೀಣ್ಯತೆ ಪಡಿತಾರೋ ಅದನ್ನ ಒಂದು ಹೆಜ್ಜೆ ಮೀರಿಸೋ ಮಟ್ಟದ ಶೌರ್ಯ, ಮೀರಿಸೋ ಮಟ್ಟದ ಪ್ರಾವೀಣ್ಯತೆ, ಮೀರಿಸೋ ಮಟ್ಟದ ಎಕ್ಸ್ಪರ್ಟೀಸ್ ಅಹಲ್ಯಾಬಾಯಿ ಪಡ್ಕೊಳ್ತಾ ಹೋಗ್ತಾರೆ. ಸುಮಾರು 14-15 ವರ್ಷದ ಹುಡುಗಿ ಆಗೋದ್ರೊಳಗೆ ಎಲ್ಲಾ ವಿದ್ಯೆಗಳನ್ನು ಸರಿಯಾಗಿ ಕಲಿತು ತಾನು ರಾಜ್ಯವನ್ನ ನಡೆಸೋದಕ್ಕೆ ಶಕ್ತಳಾಗಿದ್ದೀನಿ ಅನ್ನುವಂಥ ಕಾನ್ಫಿಡೆನ್ಸ್, ಆ ಒಂದು ವಿಶ್ವಾಸವನ್ನ ಮಲ್ಹರ್ ರಾವ್ ಹೋಲ್ಕರ್ ಅವರಲ್ಲಿ ಮತ್ತೆ ಸುತ್ತಮುತ್ತ ಇದ್ದಂಥ ಆಡಳಿತದಲ್ಲಿ ಸಹಾಯ ಮಾಡುವಂಥ ಎಲ್ಲರಿಗೂ ಅಹಲ್ಯಾಬಾಯಿ ಬಗ್ಗೆ ಮೂಡುತ್ತೆ. ಒಂದು ದಿನ ಈ ರೀತಿಯಾಗಿ ಎಲ್ಲ ಅವರ ಅಶ್ವವಿದ್ಯೆ, ಕುದುರೆಯನ್ನು ನಡೆಸೋದು, ಕುದುರೆ ಮೇಲೆ ಕೂತು ಯುದ್ಧ ಮಾಡುವಂಥ, ಕತ್ತಿವರಸೆ ಮಾಡುವಂಥ ಇವೆಲ್ಲ ವಿದ್ಯೆಗಳನ್ನು ಪ್ರದರ್ಶನ ಮಾಡುವಂಥ ಕಾಲ ಬರುತ್ತೆ. ತಮ್ಮ ಗುರುಗಳ ಮುಂದೆ ಈ ವಿದ್ಯೆಗಳನ್ನೆಲ್ಲ ಪ್ರದರ್ಶನ ಮಾಡಬೇಕು ಅನ್ನುವಂಥ ಟೈಮ್ ಬಂದಾಗ ಒಂದು ಸುದ್ದಿ ಅಹಲ್ಯಾಬಾಯಿ ಕಿವಿಗೆ ಬೀಳುತ್ತೆ. ಏನದು? ಇವತ್ತು ತನ್ನ ವಿದ್ಯೆಯನ್ನ ಪ್ರದರ್ಶನ ಮಾಡೋದಕ್ಕೆ ಖಾಂಡೇರಾವ್ ಕೂಡ ಪ್ರಾಕ್ಟೀಸ್ ಫೀಲ್ಡ್ಗೆ ಬರ್ತಾರೆ ಅನ್ನೋದು ಸುದ್ದಿ ಬೀಳುತ್ತೆ. ಆಗ ಅಹಲ್ಯಾಬಾಯಿ ಹೇಳಿ ಕಳಿಸ್ತಾರೆ, ಖಾಂಡೇರಾವ್ ಬಂದಾಗ ನಾನು ಅವರ ಜೊತೆ ಮಾತಾಡಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದೀನಿ ಅನ್ನೋದನ್ನ ವಿಷಯ ಮುಟ್ಟಿಸಿ ನಾನು ಅವ್ರ ಜೊತೆಗೆ ಮಾತಾಡಬೇಕು. ಖಾಂಡೇರಾವ್ ಯಾರು? ಅಹಲ್ಯಾಬಾಯಿಯ ಪತಿ. ಹಲವಾರು ವರ್ಷಗಳಾಗಿದೆ ಮದುವೆ ಆಗಿ ಬಂದು, ಚಿಕ್ಕ ಹುಡುಗಿಯಾಗಿ ಮದುವೆ ಆಗಿ ಬಂದ್ರೂ ಈ ಅರಮನೆಯಲ್ಲಿ ಮಲ್ಹರ್ ರಾವ್ರವರ ಸೊಸೆಯಾಗಿ ಹೋಲ್ಕರ್ ಕುಟುಂಬದಲ್ಲಿ, ಹೋಲ್ಕರ್ ಮನೆತನದಲ್ಲಿ ಕೆಲವು ವರ್ಷಗಳನ್ನ ಕಳೆದದ್ದಾಗಿದೆ. ಈ ಕೆಲವು ವರ್ಷಗಳಲ್ಲಿ ಕೂಡ ಅಹಲ್ಯಾಬಾಯಿ ತನ್ನ ಗಂಡನನ್ನ ಭೇಟಿಯಾಗಿ ಮಾತಾಡಿದ್ದೇ ಇಲ್ಲ. ಭೇಟಿಯಾಗಿರೋದು ಕೆಲವೇ ಸರ್ತಿ, ಮಾತಾಡಕ್ಕಂತೂ ಅವಕಾಶವೇ ಸಿಕ್ಕಿಲ್ಲ. ಆದರೆ ಇಷ್ಟು ಕಾಲದಲ್ಲಿ ಬೇರೆಯವರಿಂದ ಕೇಳದಂತ ಮಾತುಗಳು ಅಹಲ್ಯಾಬಾಯಿಗೆ ಗಂಡನ ಬಗ್ಗೆ ಅನುಮಾನಗಳನ್ನ ಮತ್ತೆ ಭಯವನ್ನ ಹುಟ್ಟಿಸಿರುತ್ತೆ. ಗಂಡ ಚಟಗಳ ದಾಸ, ಯಾವಾಗಲೂ ಕುಡಿದು ನಶೆಯಲ್ಲೇ ಇರ್ತಾನೆ, ಬೇರೆ ರೀತಿಯ ನಶೆಯನ್ನ ಮಾಡ್ತಾನೆ, ಬೇರೆ ಹೆಂಗಸರ ಸಂಪರ್ಕ ಇದೆ, ಈ ರೀತಿಯಾದಂತಹ ವಿಚಾರಗಳು ಅಹಲ್ಯಾಬಾಯಿಯ ಕಿವಿಗೆ ಬಿದ್ದು ಗಂಡನ ಬಗ್ಗೆ ಒಂದು ಆತಂಕ, ಭಯ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಮಾತಾಡಬೇಕು, ಆತನನ್ನ ಮಾತಾಡಿಸಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮಾಡ್ಬೇಕಂತ ಅಹಲ್ಯಾಬಾಯಿ ಹೇಳಿ ಕಳಿಸ್ತಾರೆ. ಸೊ ಹೀಗಾಗುವಾಗ ಇದೆಲ್ಲ ಆಗತ್ತೆ. ಮತ್ತೆ ಖಾಂಡೇರಾವ್ ಬರ್ತಾರೆ. ಬಂದಾಗ ಅವ್ರ ಜೊತೆಗೆ ಮಾತಾಡ್ತಿರೋದನ್ನ ಅಹಲ್ಯಾಬಾಯಿ ನೋಡ್ತಾಳೆ. ಯಾರ ಜೊತೆಗೆ ಸಂದೇಶ ಕಳಿಸಿರ್ತಾಳೋ, ನಾನು ಗಂಡನ ಜೊತೆ ಮಾತಾಡಬೇಕು ಅನ್ನೋಂಥ ಸಂದೇಶ, ಆ ವಿಚಾರವಾಗಿ ಮಾತಾಡ್ತಿದ್ದಾರೆ ಅಂತ ಅನ್ನೋ ಮಟ್ಟಕ್ಕೆ ಒಂದು ಗಮನಕ್ಕೆ ಬರುತ್ತೆ ಅಹಲ್ಯಾಬಾಯಿಗೆ. ಖಾಂಡೇರಾವ್ ಎದ್ದು ತನ್ನ ಕತ್ತಿಯನ್ನು ಕೊಡವಿ ಕುದುರೆಯನ್ನು ತಗೊಂಡು ಆಪೋಸಿಟ್ ದಿಕ್ನಲ್ಲಿ ಹೊರಟೋಗ್ಬಿಡ್ತಾರೆ. ಅಂದ್ರೆ ಅಹಲ್ಯಾಬಾಯಿಗೆ ಏನನ್ನಿಸ್ತು, ನಾನು ಮಾತಾಡಬೇಕು ಗಂಡನ ಜೊತೆ ಅಂತ ಅನ್ಕೊಂಡು ಒಂದು ಸಂದೇಶ ಕಳಿಸಿದಾಗ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋಂಥ ರೀತಿನಲ್ಲಿ ಗಂಡ ಎದ್ದು ಹೊರಟೋದ ಅಂತಂದಾಗ ಬೇಸರಕ್ಕಿಂತ ಹೆಚ್ಚಾಗಿ ಅಹಲ್ಯಾಬಾಯಿಗೆ ಈ ಸಂದರ್ಭದಲ್ಲಿ ಅವಮಾನ ಆದಂತಾಗುತ್ತೆ. ಯಾಕೆ ಈ ಘಟನೆಗಳೆಲ್ಲ ಮುಖ್ಯವಾಗ್ತವೆ ಅಂತಂದ್ರೆ, ಒಂದು ಹುಡುಗಿ
ಚಿಕ್ಕ ವಯಸ್ಸಿನಿಂದ ಬೇರೆ ಬೇರೆ ಅನುಭವಗಳನ್ನು ಪಡಿತಾ ಹೋದಾಗ ಈ ಅನುಭವಗಳು ತಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಹಲವಾರು ರೀತಿಗಳಲ್ಲಿ ರೂಪಿಸ್ತಾ ಹೋಗ್ತವೆ. ಅಹಲ್ಯಾಬಾಯಿಯ ಮನಸ್ಸನ್ನು ಗಟ್ಟಿ ಮಾಡಿದ್ದು, ಅಹಲ್ಯಾಬಾಯಿ ಮುಂದೆ ಮಾಡುವಂತಹ ಎಲ್ಲ ರೀತಿಯಾದಂಥ ಸೇವೆಗಳಿಗೂ ಮತ್ತು ಅವರು ತಗೊಳ್ಳುವಂಥ ನಿರ್ಧಾರಗಳಿಗೂ ಇವೆಲ್ಲ ಅನುಭವಗಳು ಕೂಡ್ತಾ ಹೋಗುತ್ತೆ, ಒಂದಕ್ಕೊಂದು ಪೂರಕವಾಗಿ ಕೂಡ್ತಾ ಹೋಗುತ್ತೆ. ಅವರ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ಇದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಟ್ರೈನಿಂಗ್ ಎಲ್ಲ ಮುಗಿತಾ ಬರುತ್ತೆ. ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಅಹಲ್ಯಾಬಾಯಿ ಆಡಳಿತ ನಡೆಸೋದಕ್ಕೆ, ರಾಜ್ಯವನ್ನು ನಿಭಾಯಿಸೋದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು, ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾಗಿರುತ್ತೆ. ಹೀಗೆ ಒಂದು ದಿನ ಸುಮಾರು 15 ವರ್ಷ ಅಹಲ್ಯಾಬಾಯಿಗೆ 15 ವರ್ಷ ಆದಾಗ ಒಂದು ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಅಹಲ್ಯಾಬಾಯಿ ಅನ್ಕೊಂತಾಳೆ, ತನಗೇನೋ ಕುದುರೆ ನಡೆಸುವಾಗಲೋ ಅಥವಾ ಏನಾದರೂ ಅಭ್ಯಾಸ ಮಾಡುವಾಗ ಎಲ್ಲಾದರೂ ನಾನು ಏಟ್ ಮಾಡ್ಕೊಂಡ್ಬಿಟ್ಟಿದ್ದೇನೆ ನನಗೆ ಅಂತ. ಆದರೆ ಅಹಲ್ಯಾಬಾಯಿ ಆಗ ತನ್ನ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದಿದೆ. ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದಂತಹ ಹೆಣ್ಣು ಮಗು ತನಗಾಗಿರುವಂತಹ ಬದಲಾವಣೆಯನ್ನು ಹೋಗಿ ತನ್ನ ಗೆಳತಿಯರು, ಅಂದರೆ ತನ್ನ ನಾದಿನಿಯರಿಗೆ ಗೆಳತಿಯರಾಗಿರ್ತಾರೆ, ತನ್ನ ನಾದಿನಿಯರಿಗೆ ಹೋಗಿ ಹೇಳಿದಾಗ ಅವರೆಲ್ಲ ಸಂಭ್ರಮ ಪಡ್ತಾರೆ. ಓ, ನಮ್ಮ ಅಹಲ್ಯಾಬಾಯಿ ಇವಾಗ ಚಿಕ್ಕ ಹುಡುಗಿಯಿಂದ ದೊಡ್ಡವಳಾದಲು. ಈಗ ಇದರ ಸಂಬಂಧವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂಪ್ರದಾಯದಲ್ಲಿ ಒಂದು ಹೆಣ್ಣು ಮಗು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬಂದಾಗ ಸಂಭ್ರಮ ಅದು. ಯಾಕಂತಂದರೆ ಅಲ್ಲಿಂದ ಮುಂದಕ್ಕೆ ಕೆಲವು ವರ್ಷಗಳಲ್ಲಿ ಆ ಹೆಣ್ಣು ಮಗುವಿಗೆ ತಮ್ಮ ವಂಶವನ್ನು ಮುಂದುವರಿಸೋದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯ, ಶಾರೀರಿಕ ಸಾಮರ್ಥ್ಯ ಬರುತ್ತೆ ಅನ್ನುವಂಥ ಒಂದು ಸಂಭ್ರಮ. ಈ ಸಂಭ್ರಮ ಆಚರಣೆಗೆ ತಯಾರಿ ನಡೆಯಕ್ಕೆ ಶುರುವಾಗತ್ತೆ. ಅತ್ತೆಗೆ ಭಾಳ ಖುಷಿ, ಅಂದರೆ ಮಲ್ಹರ್ ರಾಯರ ಹೆಂಡತಿಯವರು ಭಾಳ ಸಂಭ್ರಮ ಪಡ್ತಾರೆ, ಎಲ್ಲರಿಗೂ ಹೇಳಿ ಕಳಿಸ್ತಾರೆ. ಅಹಲ್ಯಾಬಾಯಿಯವರ ಅಪ್ಪ ಅಮ್ಮನಿಗೂ ವಿಷಯ ಕಳಿಸ್ತಾರೆ, ಎಲ್ಲರೂ ಬರ್ತಾರೆ. ಈ ಸಂಭ್ರಮದಲ್ಲಿ ಎಲ್ಲ ತಯಾರಿಗಳು ನಡೀತಾ ಹೋಗುತ್ತೆ. ಪೂಜೆಗಳಾಗಬೇಕು, ಕಾರ್ಯಕ್ರಮ ನಡಿಬೇಕು. ಪೂಜೆಗಳಲ್ಲಿ ಇವಾಗ ಅಹಲ್ಯಾಬಾಯಿ ತನ್ನ ಗಂಡನ ಜೊತೆ ಕೂತು ಪೂಜೆಗಳಲ್ಲಿ ಭಾಗವಹಿಸಬೇಕು. ಖಂಡೇರಾವ್ ತನ್ನ ಗಂಡ ಬರ್ತಾನೆ, ಬಂದು ಈ ಪೂಜೆಗಳೆಲ್ಲ ಭಾಗವಹಿಸ್ತಾ ಇರ್ತಾನೆ. ಅಮ್ಮನೂ ಬಂದಿರ್ತಾರೆ, ಅಹಲ್ಯಾಬಾಯಿಯವರ ತಾಯಿ ಕೂಡ ಬಂದಿರ್ತಾರೆ. ಇಷ್ಟು ವರ್ಷಗಳ ನಂತರದಲ್ಲಿ ತಾಯಿಯನ್ನು ನೋಡ್ತಾ ಇರುವಂಥ ಅಹಲ್ಯಾಬಾಯಿಗೆ ಬಹಳ ಆನಂದ, ಸಂಭ್ರಮ. ಎಲ್ಲ ತನಗಾಗಿರುವಂಥ ಇವಾಗಿನ ಪ್ರೌಢಾವಸ್ಥೆಗೆ ಕಾಲಿಟ್ಟಿರುವಂತಹ ಅನುಭವಗಳು, ಅದ್ರ ಬಗ್ಗೆ ಇರುವಂಥ ಅನುಮಾನಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೋದು ಅನ್ನೋಂಥ ಒಂದು ವಿಚಾರ. ಆದರೆ ಈ ವರ್ಷಗಳಲ್ಲಿ ತಾನು ತನ್ನ ತಾಯಿಯ ಮನೆಯಿಂದ ಬಂದು ಮಲ್ಹರ್ ರಾಯರ ಕುಟುಂಬದಲ್ಲಿ ಭಾಗಿಯಾಗಿ ರಾಜ್ಯವನ್ನು ನಡೆಸೋದಕ್ಕೆ ಬೇಕಿರುವಂಥ ಏನೆಲ್ಲ ಸಾಮರ್ಥ್ಯಗಳನ್ನು ಪಡ್ಕೊಂಡಿದ್ದೀನಿ ಅನ್ನೋದನ್ನೆಲ್ಲ ತನ್ನ ತಂದೆ ತಾಯಿಯ ಮುಂದೆ ತೋರಿಸ್ಕೊಳ್ಬೋದು ಅನ್ನುವಂಥ ಒಂದು ವಿಶ್ವಾಸ, ಖುಷಿ, ಆನಂದ. ಇದೆಲ್ಲದರ ಮಧ್ಯದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ನಡೆದ ನಂತರದಲ್ಲಿ ಎಲ್ಲರೂ ಉಪದೇಶಗಳನ್ನು ಮಾಡ್ತಾರೆ, ಎಲ್ಲರೂ ಬುದ್ಧಿವಾದಗಳನ್ನು ಹೇಳ್ತಾರೆ. ಎಲ್ಲರೂ ಇವಾಗ ಅಹಲ್ಯಾಬಾಯಿಗೆ, ನೀನು ಪ್ರೌಢಾವಸ್ಥೆಗೆ ಬಂದಿದೆಯಾ, ಇನ್ನು ಮುಂದೆ ಹೋಲ್ಕರ್ ಕುಟುಂಬಕ್ಕೆ ಸರಿಯಾದ ವಾರಸುದಾರನನ್ನು ಕೊಡುವಂತಹ ಜವಾಬ್ದಾರಿ ನಿನ್ನ ಮೇಲಿದೆ. ಅಹಲ್ಯಾಬಾಯಿಗೆ ಭಯ ಶುರುವಾಗುತ್ತೆ. ಇಷ್ಟು ವರ್ಷಗಳಲ್ಲಿ ಗಂಡನ ಜೊತೆ ಮಾತಾಡೋದಕ್ಕೂ ಅವಕಾಶ ಆಗಿಲ್ಲ, ಗಂಡನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಅವಕಾಶ ಆಗಿಲ್ಲ. ಗಂಡ ಚಟಗಳ ದಾಸ, ವ್ಯಕ್ತಿತ್ವದಲ್ಲಿ ವೀಕ್ ಇದ್ದಾನೆ ಅನ್ನೋದನ್ನೆಲ್ಲಾನು ಬೇರೆ ಬೇರೆಯವರಿಂದ ಕೇಳಿದ್ದೀನಿ. ಈಗ ಆತನ ಜೊತೆ ನಾನು ಸಂಸಾರ ಮಾಡಬೇಕಲ್ಲ ಅನ್ನುವಂಥ ಒಂದು ಭಯ. ತಾಯಿಯ ಒಂದು ಧೈರ್ಯ, ಅತ್ತೆಯ ಒಂದು ಧೈರ್ಯ, ಎಲ್ಲರ ಮಾತುಗಳಿಂದ ತನ್ನ ವೈವಾಹಿಕ ಜೀವನಕ್ಕೆ ಆವಾಗ ಒಂದು ನಾಂದಿಯಾಗತ್ತೆ. ತನ್ನ ವೈವಾಹಿಕ ಜೀವನವನ್ನು ಶುರು ಮಾಡಿದಂಥ ಅಹಲ್ಯಾಬಾಯಿ ಗಂಡನನ್ನು ಭೇಟಿಯಾದಾಗ ಮೊದಲ ಬಾರಿಗೆ ಗಂಡ ಕುಡಿದ ಮತ್ತಿನಲ್ಲೇ ಇರ್ತಾನೆ. ಗಂಡ ಹೇಳ್ತಾನೆ, ನೀನು ನಮ್ಮ ತಂದೆಯ ಮುದ್ದಿನ ಸೊಸೆ, ಮಹಾ ಸಾಮರ್ಥ್ಯ ಇರುವಂತಹ ಒಂದು ರಾಜ್ಯವನ್ನು ನಡೆಸೋದಕ್ಕೆ ಶಕ್ತಿ ಇರುವಂತಹ ಹೆಣ್ಣು, ನಿನಗೆ ನಾನು ಗೌರವ ಕೊಡಬೇಕೋ ಅಥವಾ ನನ್ನ ಹೆಂಡತಿ ಅಂತ ನಿನ್ನನ್ನು ಟ್ರೀಟ್ ಮಾಡಬೇಕು, ಅದೂ ಮತ್ತಿನಲ್ಲೇ ನಡೆಯುತ್ತೆ. ಇನ್ನೊಂದು ತುಂಬ ಬೇಸರದ ಸಂಗತಿ ಅಂತಂದರೆ, ಈ ಮತ್ತಿನಲ್ಲಿ ಕುಡಿದು ಅಹಲ್ಯಾಬಾಯಿ ಕೇಳ್ತಾಳೆ, ಏನು ಮಾಡಬೇಕು ನಾನು ನಿನ್ನ ಜೊತೆ ನನಗೆ ಬೇಕಾದ್ದನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಗಂಡ ಹೇಳಿದಾಗ, ನಾನು ನಿನ್ನ ಜೊತೆಗೆ ಏನು ಮಾಡಬೇಕು ಅಂತ ಕೇಳಿದಾಗ, ನನಗೆ ಬೇಟೆ ಆಡೋದಿಷ್ಟ, ದಾಳದ ಆಟ ಆಡೋದಿಷ್ಟ, ಜೂಜ್ ಆಡೋದಿಷ್ಟ ಅಂತ ಹೇಳ್ತಾ. ನಾನು ನಿನ್ನ ಜೊತೆಗೆ ಬೇಟೆಗೆ ಬರ್ಬೋದು, ನಿನ್ನ ಜೊತೆ ದಾಳದ ಆಟ ಆಡ್ಬೋದು, ಜೂಜ್ ಆಡೋಕ್ಕೆ ನನಗಾಗೋದಿಲ್ಲ, ಆದರೆ ನನಗೆ ಮದಿರೆ ಆಲ್ಕೋಹಾಲ್ ಕುಡಿಯೋದಿಷ್ಟ, ನನಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಅಹಲ್ಯಾಬಾಯಿ ಇಷ್ಟೊತ್ತಿಗಾಗಲೇ ತಾನು ನಿರ್ಧಾರ ಮಾಡಿರ್ತಾಳೆ, ಗಂಡನನ್ನು ಎಲ್ಲರೂ ತಪ್ಪು 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 ಅಂತ ಹೇಳ್ತಾ ಇರುವಾಗ ಈತನನ್ನು ನಾನು ಕೂಡ ತಪ್ಪು ಅಂತ ಹೇಳಿದ್ರೆ ಅವನನ್ನು ತಿದ್ದೋ ಅವಕಾಶ ಇರೋದಿಲ್ಲ ಅಂತ ಅವನ ದಾರಿಯಲ್ಲೇ ಹೋಗಿ ತನ್ನನ್ನು ಅವನನ್ನು ತಿದ್ದಬೇಕು, ಸರಿ ದಾರಿಗೆ ತರಬೇಕು ಅನ್ನುವಂಥ ನಿರ್ಧಾರ ಈ ಪುಟ್ಟ ಹುಡುಗಿ 15-16 ವರ್ಷದ ಹುಡುಗಿ ಮಾಡಿರ್ತಾಳೆ. ಆ 15-16 ವರ್ಷದ ವಯಸ್ಸಿನಲ್ಲಿ ಆ ಹೆಣ್ಣು ಮಗುವಿಗೆ ಎಷ್ಟು ಮೆಚುರಿಟಿ, ಆ ಬುದ್ಧಿಯಲ್ಲಿ ಎಷ್ಟು ತಿಳುವಳಿಕೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 15-16ನೇ ವಯಸ್ಸಿಗೆ ವೈವಾಹಿಕ ಜೀವನವನ್ನು ಶುರು ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ಇವತ್ತಿನ ಕಾಲಘಟ್ಟದಲ್ಲಿ ನಾವು ತಪ್ಪು ಅಂತ ಅನ್ಕೊಂಡ್ರು, ಅವತ್ತಿನ ಕಾಲಘಟ್ಟದಲ್ಲೂ ಅದು ಸರಿಯಾದ ಪದ್ಧತಿ ಇದ್ದಿರಲಿಲ್ಲ ಅಂತ ಅನ್ಕೊಂಡ್ರು, ಶಾರೀರಿಕವಾಗಿ ಅದನ್ನು ನಾವು ಹೇಳ್ಬೋದು, ಆದರೆ ಪ್ರೌಢಿಮೆ, ಮಾನಸಿಕ ಪ್ರೌಢಿಮೆಯನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಸೊ ಇದೆಲ್ಲ ಆಗ್ತಾ ಇರುವಾಗ ಗಂಡ ಮತ್ತೆ 2, 3, 4 ಗ್ಲಾಸ್ಗಳಷ್ಟು ಆಲ್ಕೋಹಾಲನ್ನು ಕುಡಿದು ತೂರಾಡ್ತಾ ಬಿದ್ದು ಹೋಗ್ತಾನೆ. ಬಿದ್ದಾಗ ಆತನನ್ನು ಸರಿಯಾಗಿ ಹಾಸಿಗೆಯ ಮೇಲೆ ಮಲಗಿಸುವಾಗ ಆತ ತನ್ನ ಬಾಯಿನಲ್ಲಿ ಬೇರೊಂದು ಹೆಣ್ಣಿನ ಹೆಸರನ್ನ ಕನವರಿಸ್ತಾನೆ. ತನ್ನ ಗಂಡನ ಜೊತೆ ಸಾಂಸಾರಿಕ ಜೀವನವನ್ನು ಶುರು ಮಾಡ್ತಿರುವಂತಹ ಒಂದು
ಹೆಣ್ಣು ಮಗುವಿಗೆ ತನ್ನ ಗಂಡ ಮೊದಲ ದಿನ ಮೊದಲ ರಾತ್ರಿಯಲ್ಲೇ ಮತ್ತಿನಲ್ಲಿ ತನ್ನ ಹೆಂಡತಿಯ ಮುಂದೆಯೇ ಬೇರೆ ಒಂದು ಹೆಣ್ಣಿನ ಹೆಸರನ್ನ ಕನವರಿಸುವಾಗ ಅಹಲ್ಯಾಬಾಯಿಗೆ ಒಂದು ಆಘಾತ ಆಗುತ್ತೆ. ಸೊ ಹೀಗೆ ಎಲ್ಲ ಕಳೆಯುತ್ತೆ, ಆ ರಾತ್ರಿ ಕಳೆಯುತ್ತೆ, ಬಹಳ ದುಃಖದಲ್ಲೇ ನೋವಿನಲ್ಲೇ ಕಳೀತಾರೆ. ಮರುದಿನ ಬೆಳಗ್ಗೆ ತಮ್ಮ ಅತ್ತೆಯವರಿಗೆ ಮತ್ತೆ ತಾಯಿಗೆ ಯಾರಿಗೂ ಹೇಳೋದಿಲ್ಲ ಈ ಥರ ವಿಚಾರಗಳು ಈ ಥರ ನಡೀತಾ ಇದೆ ಅನ್ನೋದನ್ನ ಏನು ಹೇಳದಲ್ಲೇ ಬೆಳಗ್ಗೆ ಎದ್ದಾಗ ತನ್ನ ಬಳೆ ಒಂದು ಮಿಸ್ ಆಗ್ಬಿಟ್ಟಿರುತ್ತೆ. ಎಷ್ಟೊಂದು ಒಡವೆಗಳಲ್ಲಿ ಬಳೆ ಮಿಸ್ ಆಗ್ಬಿಟ್ಟಿರುತ್ತೆ. ಆ ಬಳೆಯನ್ನು ಹುಡುಕಾಡಿದ್ರೂ ಸಿಕ್ಕಿರೋದಿಲ್ಲ. ಆ ಬಳೆಯನ್ನ ತನ್ನ ಗಂಡನೇ ಕದ್ದಿರಬಹುದು ಅನ್ನುವಂಥ ರೀತಿಯಲ್ಲಿ ತಮ್ಮ ಅತ್ತೆಯವರು ಅಂದ್ರೆ ಮಲ್ಹರ್ ರಾವ್ ಹೋಲ್ಕರ್ ರವರ ಹೆಂಡತಿ ಅಹಲ್ಯಾಬಾಯಿ ಅತ್ತೆ ಗಂಡನಿಗೆ ಚೀಮಾರಿ ಹಾಕ್ತಾರೆ ಎಲ್ಲರ ಮುಂದೆ. ಈಗ ನೀವು ಗಮನಿಸ್ಬೇಕೇನಂತಂದ್ರೆ ಖಾಂಡೇರಾವ್ಗೆ ತಮ್ಮ ತಾಯಿ ಅಂದ್ರೆ ಅಹಲ್ಯಾಬಾಯಿ ಅವರ ಅತ್ತೆ ಪಬ್ಲಿಕ್ ಅಲ್ಲಿ ಕೂಡ ಮರ್ಯಾದೆ ಕೊಡ್ತಿರೋದಿಲ್ಲ. ಚೀಮಾರಿ ಹಾಕೋದೆ, ಬೈಯೋದು, ಟೀಕೆ ಮಾಡೋದು ಇವೆಲ್ಲದನ್ನ ಪ್ರೈವೇಟ್ನಲ್ಲಿ ಅಲ್ದಲ್ಲೇ ಪಬ್ಲಿಕ್ ಅಲ್ಲಿ ಕೂಡ ನಡೀತಾ ಇರುತ್ತೆ. ಸೊ ಅಹಲ್ಯಾಬಾಯಿ ಇದನ್ನೆಲ್ಲ ಗಮನಿಸ್ತಾರೆ. ಇದನ್ನೆಲ್ಲ ಗಮನಿಸುವಾಗ ಅವ್ರಿಗೆ ಅನ್ಸೋದು ಒಂದು, ನನ್ನ ಗಂಡನಿಗೆ ಎಲ್ಲರೂ ಅವಮಾನ ಮಾಡ್ತಾರೆ, ಎಲ್ಲರೂ ಚೀಮಾರಿ ಆಗ್ತಾರೆ, ತಾನು ಮಾಡುವಂಥ ಕೆಲಸಗಳಿಗೆ ಅವರು ಬೈತಾ ಇದ್ರು ಈತನನ್ನ ಈ ಚಟಗಳಿಂದ ಆಚೆ ತರಬೇಕು ಅಂತಂದ್ರೆ ತನ್ನ ಗೌರವವನ್ನ ಕಾಪಾಡಬೇಕು, ಫಸ್ಟು ಗಂಡನಿಗೆ ಗೌರವ ಸಿಗೋ ರೀತಿಯಲ್ಲಿ ಮಾಡಬೇಕು ಅಂತ. ಸೊ ಈ ರೀತಿ ಅವರು ಮುಂದಕ್ಕಿನ್ನು ಮಾತಾಡ್ತಾರೆ, ಗಂಡನ ಜೊತೆ ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಾರೆ. ಇದೆಲ್ಲದರಲ್ಲಿ ಈ ಎಂಟೈರ್ ವಿಚಾರದಲ್ಲಿ ಈ ಇಡೀ ಸನ್ನಿವೇಶದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ಬೇಕಾದಷ್ಟು ಒಡವೆಗಳನ್ನ ವಸ್ತ್ರಗಳನ್ನ ಅಹಲ್ಯಾಬಾಯಿಯವರ ತಾಯಿಯವರು ಉಡುಗೊರೆ ರೂಪದಲ್ಲಿ ಮಲ್ಹರ್ ರಾವ್ ರವರ ಇಡೀ ಕುಟುಂಬಕ್ಕೆ ತಂದುಕೊಟ್ಬಿಟ್ಟಿರ್ತಾರೆ. ಅಹಲ್ಯಾಬಾಯಿಗೆ ಗೊತ್ತು ಅವರ ಮನೆ ಪರಿಸ್ಥಿತಿ, ಅವರ ತಾಯಿ ಮನೆಯ ಆರ್ಥಿಕ ಪರಿಸ್ಥಿತಿ ಅಹಲ್ಯಾಬಾಯಿಗೆ ಗೊತ್ತಿದೆ. ಇಷ್ಟೆಲ್ಲ ಖರ್ಚು ಮಾಡಿ ನೀವು ತಂದಿದ್ದೀರಲ್ಲ ಅಂತ ಹೇಳುವಾಗ ಅವ್ರ ತಾಯಿ ಒಂದು ಮಾತು ಹೇಳ್ತಾರೆ, ನೋಡಮ್ಮ ಇದೆಲ್ಲ ವಸ್ತುಗಳು, ನಾವು ಸಾಲ ಹೇಗೆ ತೀರಿಸ್ತೀವಿ ಅನ್ನೋದನ್ನ ನೀನು ಚಿಂತೆ ಮಾಡಬೇಡ, ಆದರೆ ಇದೆಲ್ಲದನ್ನ ಮೀರುವಂತಹ ಗೌರವ ತರುವಂತಹ ಸೊಸೆ ಆಗಬೇಕು ನೀನು ಮಲ್ಹರ್ ರಾವ್ ಅವರ ಕುಟುಂಬಕ್ಕೆ, ಹೋಲ್ಕರ್ ಕುಟುಂಬಕ್ಕೆ ನೀನಂತ ಸೊಸೆ ಆಗಬೇಕು, ಪ್ರಪಂಚ ಮೆಚ್ಚುವಂಥ ಒಬ್ಬ ನಾಯಕಿ ಆಗಬೇಕು, ಒಬ್ಬ ಲೀಡರ್ ಆಗಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಎಲ್ಲಾ ಕಡೆಯಿಂದ ಪಾಸಿಟಿವ್ ಇನ್ಫ್ಲೂಯೆನ್ಸಸ್ ಇದೆ. ಮತ್ತೆ ತನ್ನ ತಾಯಿಗೆ ವಾಪಸ್ ಏನಾದರೂ ಉಡುಗೊರೆ ಕೊಡಬೇಕಲ್ಲ. ತಮ್ಮ ಅತ್ತೆಯವರು ಹೇಳ್ತಾರೆ, ಹಾಸಿಗೆ ಮೇಲೆ ಪೂರ್ತಿ ಹರಡ್ಬಿಟ್ಟಿರ್ತಾರೆ ಬೇಕಾದಷ್ಟು ಒಡವೆ ವಸ್ತ್ರಗಳು, ನಿಮ್ಮ ತಾಯಿಗೆ ಏನನ್ನ ಕೊಡಬೇಕು ಅಂತ ನಿರ್ಧಾರ ಮಾಡುವಂತ. ಈಗ ಅಹಲ್ಯಾಬಾಯಿಗೊಂದು ಇಬ್ಬಂದಿ, ದೊಡ್ಡ ಒಡವೆಗಳನ್ನ ತೆಗೆದುಕೊಟ್ರೆ ಏನ್ ಅನ್ಕೊಂತಾರೋ ಅತ್ತೆ ಅಂತ ಅವ್ರು ಅತ್ತೆ, ಸಣ್ಣ ಒಡವೆಯನ್ನು ಕೊಟ್ಟರೆ ಅಪ್ಪ ಅಮ್ಮ ಮಾಡಿರುವಂಥ ಅಷ್ಟೊಂದು ಖರ್ಚುಗಳು ಅಷ್ಟೊಂದು ಸಾಲಗಳಿಗೆ ಸಾಕಾಗೋದಿಲ್ಲ ಅದನ್ನು ತೀರಿಸೋದಕ್ಕಾಗಲಿ ಅಥವಾ ಅದಕ್ಕೆ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ ಅಂತ. ಈ ಟೈಮಲ್ಲಿ ಅತ್ತೆ ಒಂದು ಬಹಳ ಮುಖ್ಯವಾದ ಉಪದೇಶ ಕೊಡ್ತಾರೆ, ನೋಡು ನಿರ್ಧಾರಗಳನ್ನು ಮಾಡುವಾಗ ನಿನಗೆ ಬೇಕಾದಷ್ಟು ಚಾಯ್ಸ್ ಇರುತ್ತೆ, ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ಸಲ್ಲಿ ನಿನಗೆ ಯಾವುದು ಸರಿಯಾದದ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಬೇಗ ಮಾಡಬೇಕು. ಇದು ಒಬ್ಬ ಒಳ್ಳೆ ಆಡಳಿತಗಾರರ ಲಕ್ಷಣ. ಅದನ್ನು ನೀನು ಅಭ್ಯಾಸ ಮಾಡ್ಕೊಳ್ಬೇಕು. ತಗೊಂಡು ನಿನಗೆ ಯಾವ್ದು ಸರಿ ಅಂತ ಅನ್ಸುತ್ತೆ ಅದನ್ನು ತಗೊಂಡು ನಿಮ್ಮ ತಾಯಿಗೆ ಕೊಡು ಅಂತ ಹೇಳ್ತಾರೆ. ಸೊ ಈ ಒಂದು ತನ್ನ ವೈವಾಹಿಕ ಜೀವನ ಶುರುವಾಗೋದಕ್ಕೂ ತನ್ನ ಸಾಂಸಾರಿಕ ಜೀವನ ಶುರುವಾಗುವಂಥ ಘಟ್ಟದಲ್ಲೂ ಕೂಡ ತಮ್ಮ ತಾಯಿಯಿಂದ, ತಮ್ಮ ಅತ್ತೆಯವರಿಂದ ಮತ್ತೆ ತನ್ನ ಗಂಡನ ಪರಿಸ್ಥಿತಿಯಿಂದ ಬೇಕಾದಷ್ಟು ಪಾಠಗಳು ಅಹಲ್ಯಾಬಾಯಿಗೆ ಸಿಗುತ್ತೆ. ಇಲ್ಲಿ ಪರಿಸ್ಥಿತಿಗಳು ಎಲ್ಲರ ಜೀವನದಲ್ಲೂ ಬರ್ತವೆ. ಬೇಕಾದಷ್ಟು ಪಾಸಿಟಿವ್ ಪರಿಸ್ಥಿತಿಗಳು ಇರ್ತವೆ, ನೆಗೆಟಿವ್ ಪರಿಸ್ಥಿತಿಗಳು ಇರ್ತವೆ, ಸಂತೋಷ ಪಡಿಸುವಂಥ ಪರಿಸ್ಥಿತಿಗಳು ಇರುತ್ತೆ, ನಮ್ಮನ್ನು ಕುಗ್ಗಿಸುವಂಥ ಪರಿಸ್ಥಿತಿಗಳು ಇರುತ್ತೆ. ಅಹಲ್ಯಾಬಾಯಿ ಹೋಲ್ಕರ್ ರವರ ಜೀವನದಿಂದ ನಾವು ಕಲಿಬೇಕಾಗಿರೋ ಪಾಠ ಅಂತಂದ್ರೆ, ಎಂಥದ್ದೇ ಪರಿಸ್ಥಿತಿನಲ್ಲಾಗಲಿ ಅವರು ತಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ಒಂದು ಪಾಠವನ್ನು ಕಲಿತಾರೆ, ಜೀವನವನ್ನು ಸುಧಾರಿಸ್ಕೊಳ್ಬಹುದಾದಂಥ ಒಂದು ವಿಚಾರವನ್ನು ತಲೆಗೆ ತಗೊಂತಾರೆ. ಇವೆಲ್ಲದರ ಒಟ್ಟು ಸಾರಾಂಶವೇ ಅವರ ಜೀವನದ ಒಂದು ಸಂಪೂರ್ಣ ಶಕ್ತಿಯಾಗಿ ಬೆಳೆಯುತ್ತಾ ಹೋಗುತ್ತೆ. ಸೊ ತಮ್ಮ ಮದುವೆ, ಗಂಡನ ಜೊತೆಗಿನ ಭೇಟಿ, ಗಂಡನಿಗೆದ್ದಂತಹ ಕುಟುಂಬದಲ್ಲಿದ್ದಂತಹ ಒಂದು ಸ್ಥಾನಮಾನ, ಇವೆಲ್ಲದರ ತಿಳುವಳಿಕೆ ಮತ್ತೆ ತನ್ನ ಸಾಂಸಾರಿಕ ಜೀವನ ಏನಾಗಬಹುದು ಅನ್ನುವಂಥ ಒಂದು ಅಂದಾಜು ಸಿಕ್ಬಿಟ್ಟಿರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಈ ಹಂತದಲ್ಲಿ ಅಹಲ್ಯಾಬಾಯಿ ಹೋಲ್ಕರ್ ಅವರು ತನ್ನ ಗಂಡನ ಗೌರವವನ್ನ, ತನ್ನ ಗಂಡನ ಪ್ರತಿಷ್ಠೆಯನ್ನ ಕಾಪಾಡಬೇಕು ಮತ್ತೆ ಹೆಚ್ಚು ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಸೊ ಸರಿಯಾದವನಲ್ಲ ಗಂಡ ಅಂತಂದಾಗ ಬಿಟ್ಟು ಹೋಗಬೇಕು ಅನ್ನುವಂಥ ನಿರ್ಧಾರ ಮಾಡೋದು ಸುಲಭ. ಆದರೆ ಗಂಡನಿಗೆ ಮರ್ಯಾದೆ ಇಲ್ಲದಿದ್ದರೂ ಕೂಡ ಗಂಡನಿಗೆ ಮರ್ಯಾದೆ ಹೆಚ್ಚುವಂತಹ ಕೆಲಸಗಳನ್ನು ನಾನು ಮಾಡಬೇಕು, ಅವ್ರ ಜೊತೆ ಕೈ ಜೋಡಿಸಿ ಅವರಿರುವಂಥ ಕೂಪದಿಂದ, ಆ ಚಟಗಳ ಪಾಪ ಕೂಪದಿಂದ ಆಚೆ ತರಬೇಕು ಅನ್ನುವಂಥ ನಿರ್ಧಾರ ಮಾಡ್ತಾರಲ್ಲ, ಇದು ಮಹಾ ಸಾಧ್ವಿಯ ಲಕ್ಷಣ. ಇದು ಅವರನ್ನು ಮುಂದೆ ಲೋಕಮಾತೆಯನ್ನಾಗಿ ಮಾಡುವಂತಹ ಒಂದು ಲಕ್ಷಣ. ಇಲ್ಲಿಗೆ ಈ ಹಂತದಲ್ಲಿ ಇವರ ಕಥೆಯನ್ನು ನಾವು ನಿಲ್ಲಿಸೋಣ. ಮುಂದುವರಿಸೋದು ಮುಂದಿನ ಸಂಚಿಕೆಯಲ್ಲಿ.